ನಾನು ನಿಮ್ಮ ಮ್ಯೂಟೆಂಟ್ ರಘು ಆ್ಯಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಒಂದು ಸ್ಪೆಷಲ್ ಅಡುಗೆ ಒಂದಲ್ಲ ಎರಡು ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ನನ್ನ ವಿಡಿಯೋನ ನೋಡಿ ವೆಜ್ ಏನಕ್ಕೆ ಮಾಡಲ್ಲ ಅಂತ ಹೇಳಿದ್ರಿ. ಅದಕ್ಕೆ ಇವತ್ತೊಂದು ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ, ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಒಂದೇ ವಿಡಿಯೋಗೆ ನೀವು ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಾ, ನಂಗೆ ನಂಬಕ್ಕೆ ಆಗಿಲ್ಲ. ನಾನು ಮೊದಲು ಒಂದು 5,000 ಜನ ಫಾಲೋ ಮಾಡ್ಬೋದೇನೋ ನನ್ನ ಯೂಟ್ಯೂಬ್ ಚಾನಲ್ನ ಅಂದ್ಕೊಂಡೆ. ಬಟ್ ಒಂದೇ ದಿವಸದಲ್ಲಿ 50,000 ಕ್ರಾಸ್ ಆಯಿತು. ಅನ್ಬಿಲೀವಬಲ್, ಸಖತ್ ಖುಷಿ ಆಯಿತು. ಆ್ಯಂಡ್ 1 ಮಿಲಿಯನ್ ವ್ಯೂಸ್ ಆಯಿತು ಫಸ್ಟ್ ವಿಡಿಯೋಗೆ. ಆ್ಯಂಡ್ ನನಗೆ ನಂಬಕ್ಕೆ ಆಗಲಿಲ್ಲ, ಏನೋ ಕನಸು ಅಂತ ಅನ್ನಿಸ್ತು. ಇದೇ ಥರ ಪ್ರೀತಿ ಕೊಡಿ. ಆ್ಯಂಡ್ ನಾನು ನಿಮಗೆ ಡಿಸಪಾಯಿಂಟ್ ಮಾಡಲ್ಲ, ಒಳ್ಳೊಳ್ಳೆ ಅಡುಗೆನ ಹೇಳ್ಕೊಡ್ತೀನಿ. ಇವತ್ತು ಮಾಡ್ತಾ ಇರೋದು ನಾನು 2 ಅಡುಗೆ. ಒಂದು ಪೊಟ್ಯಾಟೊ ಲೆಮನ್ ಫ್ರೈ ಅಂತ ಒಂದು, ಆ್ಯಂಡ್ ಇನ್ನೊಂದು ಶೇಬೆಕಾಯಲ್ಲಿ ಒಂದು ಸ್ಮಾಲ್ ರೆಸಿಪಿ. ಈ 2 ರೆಸಿಪಿ ಆಪೋಸಿಟ್. ಬಟ್ ಹೆಂಗಪ್ಪ ಇವೆರಡು ಕಾಂಬಿನೇಷನ್ ಅಂತ ಅನ್ಕೋಬೋದು. ಬಟ್ ಸಖತ್ ಡಿಫ್ರೆಂಟ್ ಟೇಸ್ಟು. ಶೇಬೆಕಾಯಿ ಡಿಫ್ರೆಂಟ್ ಟೇಸ್ಟು ಆ್ಯಂಡ್ ಪೊಟ್ಯಾಟೊನೇ ಡಿಫ್ರೆಂಟ್ ಟೇಸ್ಟು. ನಾನು ಇದೆಲ್ಲ ನಾನು ವರ್ಕೌಟ್ ಮುಂಚೆ ತಿನ್ಕೊಂಡು ಹೋಗ್ತಾ ಇದ್ದೆ. ಆ್ಯಂಡ್ ನನಗೆ ಹೆಂಗೆ ಬೇಕೋ ಹಂಗೆ ಫ್ಲೇವರ್ ತಕ್ಕಂಗೆ ಮಾಡ್ಕೊತಾ ಇದ್ದೆ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನು ಅಂದರೆ ನೀವು ಮನ್ಸಲ್ಲಿ ಕೂಡ ಯೋಚನೆ ಮಾಡಿರಲ್ಲ ಹಿಂಗೂ ತಿನ್ಬೋದಾ ಅಂತ. ನಾನು ಮುಂಚೆನೂ ಹೇಳಿದ್ದೆ, ಎನಿ ಬಡಿ ಕ್ಯಾನ್ ಕುಕ್, ಯಾರು ಬೇಕಾದ್ರೂ ಕುಕ್ ಮಾಡ್ಬೋದು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಆ್ಯಂಡ್ ಸ್ವಲ್ಪ ಪೇಷನ್ಸ್ ಇರಬೇಕು. ಬನ್ನಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ಬಿಡ್ತೀನಿ. ಫಸ್ಟು ನಾನಿಲ್ಲಿ ಆಲ್ರೆಡಿ ಪೊಟ್ಯಾಟೋನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಪಿಂಕ್ ಸಾಲ್ಟು, ಅದಾದಮೇಲೆ ಜೀರಾ, ಲೈಮ್ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಆ್ಯಂಡ್ ಗ್ರೀನ್ ಚಿಲ್ಲೀಸ್, ಹಸಿಮೆಣಸಿನ್ಕಾಯಿ. ಇದನ್ನು ಸ್ಲಿಟ್ ಮಾಡ್ಕೊಂಡಿದ್ದೀನಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ, ಅದಾದಮೇಲೆ ಶುಂಠಿ, ಆಮೇಲೆ ಪೆಪ್ಪರ್. ಇನ್ನೊಂದು ರೆಸಿಪಿಗೆ ಶೇಬೆಕಾಯಿ ನೋಡ್ಬೋದು ನೀವು, ಸಖತ್ ಫ್ರೆಶ್ ಆಗಿದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಬಾಣಲಿ ತೊಗೊತಾ ಇದ್ದೀನಿ. ಸೊ ಈ ರೆಸಿಪಿ ಹೆಂಗೆ ಅಂದರೆ ನಾನು ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್. ಇದು ಮುಂಚಿನ ವಿಡಿಯೋದಲ್ಲೂ ನೋಡಿದ್ವಿ, ಪೊಟ್ಯಾಟೊ ಆ್ಯಂಡ್ ಎಗ್ ಯೂಸ್ ಮಾಡಿದ್ದೆ. ಆ್ಯಂಡ್ ಇದು ಅಷ್ಟೇ, ಪೊಟ್ಯಾಟೊ ಆ್ಯಂಡ್ ಶೇಬೆಕಾಯಿ. ಇವೆರಡು ಹೆಂಗೆ ಅಂದರೆ ಒಂಥರ ಎನರ್ಜಿ ಪ್ಯಾಕ್ ಥರ. ನೀವು ವರ್ಕೌಟ್ ಮುಂಚೆ ಏನಾದ್ರು ತಿನ್ಕೊಂಡು ಹೋದರೆ ಸಖತ್ ಎನರ್ಜಿ. ಆ್ಯಂಡ್ ಚಿಕ್ಕ ಮಕ್ಳಿಗೆ ಫೇವ್ರೇಟ್ ಆಗೋಗುತ್ತೆ. ಯಾವಾಗ ಬೇಕಾದ್ರೂ ಇದನ್ನು ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ಬೋದು. ಅಟ್ಲೀಸ್ಟ್ ಈ ಜಂಕ್ ಫುಡ್ ತಿನ್ನೋದನ್ನ ಅವಾಯ್ಡ್ ಮಾಡ್ಬೋದು. ಏನೇನೋ ತಿಂತೀವಿ ನಾವು ಮನೆಯಲ್ಲಿ, ನಾವು ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಗೊತ್ತಾ ಒಂದೊಂದು ರೆಸಿಪೀಸು. ನಿಮಗೆ ನಂಬಕ್ಕಾಗಲ್ಲ, ಈ ಥರನೂ ಒಂದು ರೆಸಿಪಿ ಮಾಡ್ಕೋಬೋದಾಗಿತ್ತ ಅಂತ. ಅದಕ್ಕೆ ನೀವು ಚಿಕ್ಕ ಮಕ್ಳಿಗೆಲ್ಲ ಏನೇನೋ ಮಾಡ್ಕೊಡ್ಬೇಡಿ, ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ. ಇದು ನಮ್ಮ ಹೆಲ್ತ್ಗೆ ಕೂಡ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ತುಂಬ ನ್ಯೂಟ್ರಿಷನ್ ಕೂಡ ಇದೆ. ಆ್ಯಂಡ್ ಎಕ್ಸಸೈಸ್ ಮಾಡೋರ್ಗಂತೂ ಇದು ಅಮೇಝಿಂಗ್ ರೆಸಿಪಿ. ಓಕೆನಾ? ಹಂಚು ಬಿಸಿ ಆಗ್ತಾ ಇದೆ, ಸ್ವಲ್ಪ ಆಯಿಲ್ ಹಾಕ್ತೀನಿ. ನಾನು ಯಾವಾಗೂ ಮಸ್ಟರ್ಡ್ ಆಯಿಲೇ ಯೂಸ್ ಮಾಡೋದು, ಬೇರೆ ಆಯಿಲ್ ಯಾವುದು ಯೂಸ್ ಮಾಡಲ್ಲ. ಸೊ ಮಸ್ಟರ್ಡ್ ಆಯಿಲ್ ಹಾಕೊತಾ ಇದ್ದೀನಿ. ಹಾಕಿದೆ, ಸ್ವಲ್ಪ ಬಿಸಿ ಆಗಲಿ. ಅಷ್ಟರಲ್ಲಿ ಶೇಬೆಕಾಯಿ ಕಟ್ ಮಾಡ್ಕೊಂಬಿಡ್ತೀನಿ. ನೋಡಿ ಈ ಥರ ಮಾಡ್ಕೊತಾ ಇದ್ದೀನಿ. ಸಖತ್ ಇಷ್ಟ ನನಗಂತೂ, ಇದು ಫೇವ್ರೆಟ್ಟು. ಯಾವಾಗೂ ಜಿಮ್ಗೆ ಹೋಗೋ ಮುಂಚೆ ತಿನ್ಕೊಂಡು ಹೋಗ್ತೀನಿ. ಇದಕ್ಕೆ ನಾನು ಆ್ಯಕ್ಚುಲಿ ಚಿಲ್ಲಿ ಯೂಸ್ ಮಾಡ್ತೀನಿ ಫ್ಲೇವರ್ಗೆ. ನಿಮಗೆ ಚಿಲ್ಲಿ ಬೇಡ ಅಂದರೆ ಹಂಗೇನು ತಿನ್ಬೋದು. ಬಟ್ ಚಿಲ್ಲಿ ಹಾಕ್ಕೊಂಡ್ರೇ ಸೂಪರ್ ಟೇಸ್ಟು. ಈ ಥರ ಹಾಕ್ತೆ, ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೀವು ಯಾವ ಥರ ಆದರೂ ಕಟ್ ಮಾಡ್ಕೊಂಡು ತಿನ್ಬೋದು. ನಾನು ಮಾತ್ರ ಈ ಥರ ಕಟ್ ಮಾಡ್ಕೊಂಡು ತಿನ್ನೋದು. ಈ ಥರ ಹಾಕಿ ರೆಡಿ ಮಾಡಿಕೊಂಡೆ. ಇದನ್ನು ಇಲ್ಲೇ ಸೈಡಲ್ಲಿ ಇಡ್ತಾ ಇದ್ದೀನಿ. ಇವಾಗ ಇಲ್ಲೇನಾಗಿದೆ ನೋಡೋಣ. ಸೊ ಎಣ್ಣೆ ಬಿಸಿಯಾಗಿದೆ. ನಾನು ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದೆ. ಅದಾದಮೇಲೆ ಜಿಂಜರ್ ಹಾಕಿ ಒಂಚೂರು ಇದನ್ನು ಫ್ರೈ ಮಾಡ್ಕೋಬೇಕು. ಆ ಸ್ಮೆಲ್ ಹೋಗ್ಬೇಕು, ಇದನ್ನು ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಗೋಲ್ಡನ್ ಬ್ರೌನ್ ಆಗಲಿ. ಏನಕ್ಕೆ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ಹೆಲ್ತಿಗೆ ತುಂಬ ಇಂಪಾರ್ಟೆಂಟು. ಬೇರೆ ಆಯಿಲೆಲ್ಲ ತುಂಬ ಇಶ್ಯೂಸ್ ಬರುತ್ತೆ. ಸೊ ಅದಕ್ಕೆ ನಾನು ಆದಷ್ಟು ಮಸ್ಟರ್ಡ್ ಆಯಿಲು, ಫಿಶ್ ಏನಾದರೂ ಮಾಡಬೇಕು ಅಂದರೆ ಕೋಕೋನಟ್ ಆಯಿಲ್, ಇವೆರಡೇ ಆಯಿಲ್ ಯೂಸ್ ಮಾಡೋದು. ನಾನು ಸಖತ್ ಫ್ಲೇವರ್ ಬರುತ್ತೆ. ಚಿಕನ್ ಮಟನ್ಗಂತೂ ಸಖತ್ ಫ್ಲೇವರು ಮಸ್ಟರ್ಡ್ ಆಯಿಲು. ನೀವು ಟ್ರೈ ಮಾಡಿ ಅನ್ಸುತ್ತೆ. ಸೊ ಇದೆಲ್ಲ ಆದಮೇಲೆ ಆಲ್ಮೋಸ್ಟ್ ಹಾಗೆ ಹೋಯ್ತು ನೋಡಿ ನಮ್ಮ ರೆಸಿಪಿ. ಬಾಯ್ಲ್ ಮಾಡಿರೋ ಪೊಟ್ಯಾಟೋನ ಹಿಂಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು.
ಬೇಕಾದ್ರೆ ಸ್ಮ್ಯಾಶ್ ಬೇಕಾದ್ರೂ ಮಾಡ್ಕೋಬೋದು, ಬಟ್ ನಾನು ಹಿಂಗೆ ಪೀಸಸ್ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ, ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ. ನೋಡಿ ಈ ಥರ ಕಟ್ ಮಾಡಿಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲ ಪೊಟ್ಯಾಟೋಸ್ ಎಲ್ಲ ಪ್ಲೇಟ್ಗೆ ಹಾಕೊಂಡ ಮೇಲೆ ಕೈ ಒರೆಸ್ಕೊಂಬಿಡೋಣ. ಸೊ ನಮ್ಮದು ಗಾರ್ಲಿಕ್ ಮತ್ತು ಜಿಂಜರು ಚೆನ್ನಾಗಿ ಫ್ರೈ ಆಗಿದೆ. ಈ ಕಂಪ್ಲೀಟ್ ಇದನ್ನು ಇದಕ್ಕೆ ಹಾಕೊತೀನಿ. ನೋಡಿ ಒಂಚೂರು ಫ್ರೈ ಮಾಡ್ಕೊಳ್ಳಿ ಮಸ್ಟರ್ಡ್ ಆಯಿಲಲ್ಲಿ. ಚೆನ್ನಾಗಿ ಫ್ರೈ ಆಗಬೇಕು, ಒಂಚೂರು ಗೋಲ್ಡನ್ ಬ್ರೌನ್ ಆದರೆ ಸಖತ್ ಟೇಸ್ಟ್ ಬರುತ್ತೆ. ಯಾವಾಗೂ ಅಡುಗೆ ಮಾಡುವಾಗ ಪೇಷನ್ಸ್ ಇರಬೇಕು. ಸೊ ಪ್ರೀತಿಯಿಂದ ಮಾಡಿದ್ರೇ ಸಖತ್ ಟೇಸ್ಟ್ ಬರೋದು. ಜಿಂಜರು ಗಾರ್ಲಿಕ್ಕು ಎಲ್ಲ ಅಂಟ್ಕೊತಾ ಇದೆ ಪೊಟ್ಯಾಟೋಗೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನನಗೆ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಾ ಇದೆ. ಇವತ್ತು ಜಿಮ್ಗೆ ಹೋಗೋ ಮುಂಚೆ ಇದನ್ನೇ ತಿನ್ಕೊಂಡು ಹೋಗೋದು. ಆ್ಯಕ್ಚುಲಿ ಇದು ನನ್ನ ಪ್ರೀ ವರ್ಕೌಟ್ ಮೀಲು ಆ್ಯಂಡ್ ಒಳ್ಳೆ ಸ್ನ್ಯಾಕ್ಸ್ ಕೂಡ. ಚಿಕ್ಕ ಮಕ್ಳಿಗಂತೂ ಫೇವ್ರೇಟ್ ಆಗೋಗುತ್ತೆ. ಆ್ಯಂಡ್ ಇದ್ರ ಜೊತೆ ಆ ಶೇಬೆಕಾಯಿ ತಿಂತಿರಲ್ಲ, ಅದು ಇನ್ನೊಂದು ಫ್ಲೇವರು. ಆ ಕಾಂಬಿನೇಷನ್ ನೀವು ಯೋಚನೆ ಕೂಡ ಮಾಡಿರಲ್ಲ ಮೈಂಡಲ್ಲಿ, ಈ ಥರನೂ ಒಂದು ಕಾಂಬಿನೇಷನ್ ಇರುತ್ತಾ ಅಂತ ಮಾಡಿಬಿಟ್ಟು ಆಮೇಲೆ ಹೇಳಿ ಹೆಂಗಿದೆ ಅಂತ. ಅನ್ಬಿಲೀವಬಲ್ ಟೇಸ್ಟ್ ಆ್ಯಕ್ಚುಲಿ. ಇದೆಲ್ಲ ಆದಮೇಲೆ ನೋಡಿ ಫ್ರೈ ಆಗ್ತಾ ಇದೆ. ಎಲ್ಲ ಕಮೆಂಟ್ಸು ನಾನು ಓದ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ವೆಜಿಟೇರಿಯನ್ ರೆಸಿಪೀಸ್ ಕೇಳಿದ್ದೀರಾ. ಅಫ್ಕೋರ್ಸ್ ನಾನು ವೆಜಿಟೇರಿಯನು ಮಾಡ್ತೀನಿ, ನಾನ್ ವೆಜ್ಜು ಮಾಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಐ ಆಮ್ ಎ ನಾನ್ ವೆಜ್ ಈಟರ್, ಬಟ್ ಆದರೂ ವೆಜಿಟೇರಿಯನಲ್ಲೂ ತುಂಬ ಫುಡ್ಸ್ ನನಗೆ ಗೊತ್ತು. ಎಲ್ಲನೂ ಮಾಡಿ ನಿಮಗೆ ತೋರಿಸ್ತೀನಿ. ಮಾಡ್ತಾನೆ ಇರಿ ಹಿಂಗೆ. ನಮ್ಮ ಪೊಟ್ಯಾಟೊ ಆ್ಯಂಡ್ ಲೈಮ್ ಫ್ರೈ ರೆಡಿ ಆಗೋಗುತ್ತೆ. ಯಾಕೆಂದರೆ ಲಾಸ್ಟಿಗೆ ಇದಕ್ಕೆ ಲೈಮ್ನ ಹಾಕ್ತೀನಿ, ಒಳ್ಳೆ ಹುಳಿಯಾಗಿ ಫ್ಲೇವರ್ ಬರುತ್ತೆ. ನೆಕ್ಸ್ಟು ನಾವು ಜೀರಾ ತೊಗೋಬೇಕು. ಜೀರಾನ ಹಾಕ್ಕೊಳ್ಳಿ. ನಾನು ಜೀರಾ ಪುಡಿ ಮಾಡ್ಕೊಂಡಿದ್ದೀನಿ. ವಿತೌಟ್ ಪುಡಿನೂ ಬೇಕಾದ್ರೆ ಜೀರಾ ಹಂಗೇನೂ ಹಾಕ್ಬೋದು, ಅದು ಟೇಸ್ಟ್ ಇರುತ್ತೆ. ಆಲ್ಮೋಸ್ಟ್ ಸೇಮು, ಬಟ್ ಪುಡಿ ನಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಸಾಲ್ಟ್ ಹಾಕ್ತಾಯಿದ್ದೀನಿ, ಪಿಂಕ್ ಸಾಲ್ಟು ಹಾಕಿದೆ. ಇದೆಲ್ಲ ಹಾಕಿದ್ಮೇಲೆ ಇನ್ನೊಂಚೂರು ಫ್ರೈ ಮಾಡೋಣ. ನೀವು ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ, ಖುಷಿಯಾಗಿ ತಿಂತೀರಾ. ಆ್ಯಂಡ್ ಮಕ್ಕಳು ಅಂತೂ ಸಖತ್ ಎಂಜಾಯ್ ಮಾಡ್ತಾರೆ. ನೀವು ಇದನ್ನು ಆ್ಯಕ್ಚುಲಿ ಬೇಕಾದ್ರೆ ಸ್ಕೂಲ್ಗೆ ಬೇಕಾದ್ರೂ ಹಾಕ್ಬಿಟ್ಟು ಕಳಿಸ್ಬೋದು, ಮಧ್ಯಾಹ್ನ ತಿನ್ನೋಕ್ಕೆ ಒಳ್ಳೆ ಫ್ಲೇವರು. ಪೇರೆಂಟ್ಸು ಸ್ಕೂಲ್ಗೆ ಬಾಕ್ಸಲ್ಲಿ ಬಿಸ್ಕೆಟು, ಚಿಪ್ಸು, ಚೌ ಅವೆಲ್ಲ ಹಾಕ್ಕೊಂಡು ಬಂದಿರ್ತಾರೆ ಪಾಪ ಮಕ್ಕಳುಗಳು. ಹಂಗೆಲ್ಲ ಮಾಡಬೇಡಿ. ಈ ನಡುವೆ ಮಕ್ಕಳುಗಳು ತುಂಬ ದಪ್ಪ ಆಗ್ತಾ ಇದ್ದಾರೆ, ತುಂಬ ಒಬೀಸ್ ಆಗ್ತಾ ಇದ್ದಾರೆ. ಸೊ ನೀವು ಏನು ಕೊಡ್ತೀರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ. ಇದೆಲ್ಲ ಆದಮೇಲೆ ಗ್ರೀನ್ ಚಿಲ್ಲಿ ಹಾಕ್ತೀನಿ. ಗ್ರೀನ್ ಚಿಲ್ಲಿ ಹಾಕಿ ಆಮೇಲೆ ಕೊತ್ತಂಬರಿ ಹಾಕ್ತೀನಿ. ಆಲ್ಮೋಸ್ಟ್ ಮುಗಿತಾ ಬಂತು. ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಒಂಚೂರು ಫ್ರೈ ಮಾಡ್ಕೊಂಬಿಡಿ. ವಾವ್, ನೋಡ್ತಾ ಇದ್ರೆ ನನಗೆ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ ಇದೆ. ನಿಜವಾಗ್ಲೂ ಅಡುಗೆ ಮಾಡೋದು ಇಷ್ಟು ಈಸಿನಾ ಅಂತ ಅನ್ಸುತ್ತೆ ನನಗೆ ಒಂದೊಂದ್ಸತೆ. ಬಟ್ ಎಷ್ಟೊಂದು ಜನ ನನಗೆ ಕೇಳ್ತಾರೆ, ಹೆಂಗೆ ಅಷ್ಟೊತ್ತು ನಿಂತಿರ್ತೀರ ಅಡುಗೆ ಮನೇಲಿ ಅಂತ. ನಾನು ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ, 5 ನಿಮಿಷ 10 ನಿಮಿಷ ಮ್ಯಾಕ್ಸಿಮಮ್. ಏನು ಅಂದರೆ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಆ್ಯಂಡ್ ನನಗೆ ಒಳ್ಳೊಳ್ಳೆ ಊಟ ಮಾಡೋಕ್ಕೆ ಇಷ್ಟ. ಅದಕ್ಕೆ ನನಗೇನು ಬೇಜಾರಾಗಲ್ಲ. ನೀವು ನಿಮ್ಮ ಬಾಡಿನ ಯಾವಾಗ ಲವ್ ಮಾಡ್ತೀರೋ ಆವಾಗ ನಿಮ್ಗೆ ಅನ್ಸುತ್ತೆ ನಾನು ಒಳ್ಳೆ ಊಟ ಮಾಡಬೇಕು ಅಂತ. ನೀವು ಯಾವಾಗ ಆಚೆ ತಿಂತಾ ಇದ್ರೆ ನಿಮ್ಗೆ ಇಂಟ್ರೆಸ್ಟೇ ಬರಲ್ಲ. ನಾವು ಮನೇಲಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು, ಅವಾಗ ನಮಗೆ ಎಲ್ಲ ಥರ ಒಂದು ಇಂಟ್ರೆಸ್ಟ್ ಬರುತ್ತೆ. ಇದೆಲ್ಲ ಆದಮೇಲೆ ನಾನೇನು ಮಾಡ್ತೀನಿ, ಒಂದು ಪ್ಲೇಟ್ ತೊಗೊಂಡು ಸರ್ವ್ ಮಾಡ್ತೀನಿ. ನಮ್ಮ ಪೊಟ್ಯಾಟೊ ಲೈಮ್ ಫ್ರೈ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ಸಾಕಾಗಿ ಕಾಣಿಸ್ತಾ ಇದೆಯಲ್ಲ. ನನಗೂ ಬಾಯಲ್ಲಿ ನೀರು ಬರ್ತಾ ಇದೆ ಆಲ್ರೆಡಿ. ಒಂಚೂರು ಲೈಮ್ ಹಾಕ್ಬಿಟ್ರೆ ಮುಗಿದೇ ಹೋಯ್ತು. ನೋಡಿ ಲೈಮ್ನ ಒಳ್ಳೆ ಲೈಮ್ ಹಾಕಿ ಸೂಪರ್. ಸೊ ಒಂದು ರೆಸಿಪಿ ಅಂತೂ ಮುಗೀತು ನಮ್ಮದು. ಇದನ್ನು ಹಂಗೆ ಸೈಡಲ್ಲಿ ಇಡೋಣ. ಇನ್ನೊಂದು ರೆಸಿಪಿ ನಮ್ಮ ಶೇಬೆಕಾಯ್ದು. ಇದನ್ನೇನು ಮಾಡ್ತೀನಿ, ಮತ್ತೆ ಒಂದು ಲೈಮ್ ಕ್ವೀಸ್ ಮಾಡ್ತೀನಿ. ಇದಕ್ಕೆ ನೋಡಿ ಲೈಮ್ ಹಾಕ್ತಾ ಇದ್ದೀನಿ, ಅಗೇನ್ ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೀನಿ,
ಸ್ವಲ್ಪ ಸಾಲ್ಟ್ ಜಾಸ್ತಿನೇ ಇರಲಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಅದಾದಮೇಲೆ ಸ್ವಲ್ಪ ಜೀರಾ, ವೆರಿ ವೆರಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಜೀರಾ ಹಾಕಿ. ಇದಾದಮೇಲೆ ಮೇಯ್ನ್ ಫ್ಲೇವರ್, ಒಂದೇ ಒಂದು ಚಿಲ್ಲಿ ತೊಗೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಪೇಸ್ಟ್ ಕೂಡ ಮಾಡ್ಕೋಬೋದು, ಪೇಸ್ಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾವು ಒಂದೇ ಒಂದು ಚಿಲ್ಲಿ ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ. ನೋಡಿ, ಹಿಂಗೆ ಕಟ್ ಮಾಡಿಕೊಂಡು ಅದಕ್ಕಾಗದೆ ಹಾಕಿದ್ಮೇಲೆ ನೋಡಿ ಇನ್ನೊಂದು ಪ್ಲೇಟ್ ತೊಗೊಂಡೆ. ನೋಡಿ, ನನ್ನ ವರ್ಕೌಟ್ ಮೀಲ್ ಇದು. ವರ್ಕೌಟ್ ಮುಂಚೆ ಇದನ್ನು ತಿನ್ಕೊಂಡು ಹೋಗ್ತೀನಿ. ಅನ್ಬಿಲೀವಬಲ್ ಪಂಪ್, ಎನರ್ಜಿ ಸಿಗುತ್ತೆ ಆ್ಯಂಡ್ ತುಂಬ ಹೆಲ್ದಿ. ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅಥವಾ ಚಿಕ್ಕ ಮಕ್ಕಳಿಗೆ ಕ್ವಿಕ್ಕಾಗಿ ಒಂದು ಸ್ನ್ಯಾಕ್ ಬೇಕು ಅಂದರೆ ನೀವು ಇದನ್ನು ಮಾಡ್ಕೋಬೋದು. ಇದು ನಿಮ್ಮ ಶೇಬೆಕಾಯಿ, ಇದರಲ್ಲಿ ಗ್ರೀನ್ ಚಿಲ್ಲೀಸ್ ಇದೆ, ಲೈಮ್ ಇದೆ, ಸಾಲ್ಟ್ ಇದೆ, ಜೀರಾ ಇದೆ, ಚಟ್ಪಟ ಅನಿಸುತ್ತೆ. ಆಮೇಲೆ ಇದು ನಿಮ್ಮ ಪೊಟ್ಯಾಟೊ ಲೈಮ್ ಫ್ರೈ, ಇದು ಅಷ್ಟೇ ಸಖತ್ತು ಟೇಸ್ಟ್ ಕೊಡುತ್ತೆ. ಡಿಫ್ರೆಂಟ್ ಫ್ಲೇವರ್ಸು, ಇವೆರಡು ಕಾಂಬಿನೇಷನ್ ಅಂತೂ ಇನ್ನೂ ಸೂಪರು. ಸೊ ಇದೇ ಥರ ಎಕ್ಸೈಟಿಂಗ್ ರೆಸಿಪೀಸ್ನ ತೊಗೊಂಡು ಬರ್ತಾನೆ ಇರ್ತೀನಿ. ನನ್ನ ಚಾನಲ್ನ ಫಾಲೋ ಮಾಡಿ. ಲವ್ ಯು ಆಲ್. ಇದೇ ಥರ ಪ್ರೀತಿ ಕೊಡ್ತಾಯಿರಿ. ಬಾಯ್ ಬಾಯ್.